ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ಅಧ್ಯಾಯ 3, ಭೂಮಿಯ ಅಂತರಾಳ. ಈ ಭೂಮಿಯ ಅಂತರಾಳದ ವಿಷಯವು ಭೂಗೋಳಶಾಸ್ತ್ರಕ್ಕೆ ನಿಲುಕದಂಥ ವಿಷಯವಾಗಿದ್ದರೂ ಕೂಡ ಈ ಭೂಮಿಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಅದರ ಅಂತರಾಳದ ರಚನೆ ಇರ್ಬೋದು, ಭೂಮಿಯ ಮೇಲ್ಮೈ ಸ್ವರೂಪಗಳಿರ್ಬೋದು, ಇವುಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಬೇರೆ ಬೇರೆ ಭೌತವಿಜ್ಞಾನಗಳ ನೆರವನ್ನು ಪಡೆದುಕೊಂಡು, ಭೂವಿಜ್ಞಾನಗಳ ನೆರವನ್ನು ಪಡೆದುಕೊಂಡು ಈ ಭೂಗೋಳಶಾಸ್ತ್ರದಲ್ಲಿ ಭೂಮಿಯ ಅಂತರಾಳವನ್ನು ತಿಳಿಯುವುದಕ್ಕೆ ಇವತ್ತು ನಮಗೆ ಸಾಧ್ಯವಾಗ್ತಾ ಇದೆ. ಅಂತಹ ಈ ಭೂಮಿಯ ಅಂತರಾಳವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಭೂಗರ್ಭಶಾಸ್ತ್ರ ಮತ್ತು ಭೂಭೌತಶಾಸ್ತ್ರಗಳ ಅಧ್ಯಯನದ ನೆರವನ್ನು ಪಡೆದುಕೊಂಡು ಇವತ್ತು ಈ ಭೂಮಿಯ ಅಂತರಾಳದ ರಚನೆಯನ್ನು ಕುರಿತು ವಿದ್ಯಾರ್ಥಿಗಳೇ ತಿಳಿದುಕೊಳ್ಳೋಣ. ಇಲ್ಲಿ ಭೂಮಿಯ ಆಂತರಿಕ ಕ್ರಿಯೆಗಳು ಅದರ ಮೇಲ್ಮೈ ರಚನೆ ಹಾಗೂ ಸ್ವರೂಪಗಳ ಮೇಲೆ ಅಪಾರ ಪರಿಣಾಮವನ್ನುಂಟು ಮಾಡುತ್ತವೆ. ಇವುಗಳಿಂದಾಗಿ ಭೂಮಿಯ ಮೇಲ್ಮೈ ಮೇಲೆ ಪರ್ವತಗಳು ಉಗಮ ಹೊಂದತಕ್ಕಂಥದ್ದು ಸಾಧ್ಯ ಆಗಿರ್ತಾ ಇದೆ. ಮತ್ತು ಕೆಲವು ಕಡೆ ಈ ಭೂಭಾಗಗಳು ಕುಸಿತಕ್ಕೀಡಾಗ್ತಕ್ಕಂಥ ಕ್ರಿಯೆಗಳು ಕೂಡ ನಡೀತಾ ಇವೆ. ಕೆಲವು ಭೂಭಾಗಗಳು ವಿಸ್ತಾರಗೊಂಡಿದ್ದರೆ ಕೆಲವೊಂದು ಭೂಭಾಗಗಳು ಸಂಕುಚಿತಗೊಳ್ತಕ್ಕಂಥ ಪ್ರಕ್ರಿಯೆ ಈ ಭೂಮಿ ಮೇಲೆ ನಡೀತಾ ಇದೆ. ಇದರಿಂದ ಭೂಮಿಯ ಹೊರ ಆವರಣದಲ್ಲಿರ್ತಕ್ಕಂಥ ಸ್ವರೂಪಗಳಲ್ಲಿ ಅಪಾರ ಮಾರ್ಪಾಡುಗಳು ಆಗ್ತಕ್ಕಂಥದ್ದು ಇಲ್ಲಿ ಭೂರಚನಾತ್ಮಕ ಕ್ರಿಯೆಯಲ್ಲಿ ಇಲ್ಲಿ ಕಂಡುಬರ್ತಾ ಇದೆ. ಹೀಗೆ ಭೂಮಿಯ ಮೇಲ್ಮೈ ಸ್ವರೂಪಗಳು ಹಾಗೂ ಆಂತರಿಕ ಕಾರ್ಯಾಚರಣೆಗಳ ನಡುವೆ ನೇರವಾಗಿರ್ತಕ್ಕಂಥ ಸಂಬಂಧ ಇಲ್ಲೇ ಕಂಡುಬರ್ತಾ ಇದೆ. ಇದರಿಂದಾಗಿ ಇವತ್ತು ಭೂಮಿಯ ರಚನೆ ಮತ್ತು ಅದರ ಸಂಯೋಜನೆಯ ಮಾಹಿತಿಯನ್ನು ಭೂಗೋಳಶಾಸ್ತ್ರದಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದಕ್ಕಾಗಿ ಇಂಥ ಬೇರೆ ಭೌತ ಮತ್ತು ಭೂಗರ್ಭ ವಿಜ್ಞಾನಗಳ ನೆರವನ್ನು ಪಡೆದುಕೊಂಡು ಇವತ್ತು ಸ್ಪಷ್ಟವಾಗಿ ತಿಳಿಯೋದಕ್ಕೆ ನಮಗೆ ಸಾಧ್ಯ ಆಗಿರ್ತಾ ಇದೆ. ಈ ಭೂಮಿಯ ಅಂತರಾಳದ ರಚನೆ ಹೇಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ತಕ್ಕಂಥ ಒಂದು ಸಂಗತಿ ಮಾನವನ ವಿಚಾರದ ಆಳಕ್ಕೆ ನಿಲುಕಲಾರದಂಥ ಸಂಗತಿ ಅಂತಲೂ ಕೂಡ ನಾವು ಹೇಳೋಕ್ಕಾಗ್ತಾ ಇದೆ. ಇಂದು ಮಾನವನು ಗಗನದೆತ್ತರಕ್ಕೆ ಇವತ್ತು ಜಿಗಿದು ಅಲ್ಲಿರ್ತಕ್ಕಂಥ ಅನೇಕ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಸಾಧನೆಯೂ ಕೂಡ ಕಂಡುಕೊಂಡಿದ್ದಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಭೂಮಿಯ ಅಂತರಾಳವನ್ನು ಕುರಿತು ತಿಳಿದುಕೊಳ್ತಕ್ಕಂಥ ಕಾರ್ಯ ಮಾನವನಿಂದ ಅಸಾಧ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಅಂದರೆ ಈ ತಿಳಿದುಕೊಳ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವು ಪ್ರತ್ಯಕ್ಷವಾಗಿ ಇವತ್ತು ಮಾಡಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ ಅನ್ನುವಂಥ ಮಾತನ್ನಿಲ್ಲೇ ನಾವು ತಿಳ್ಕೊಳಕ್ಕಾಗ್ತಾ ಇದೆ. ಈ ಭೂಮಿಯ ಅಂತರಾಳದಲ್ಲಿ ಏನಿದೆ ಎಂಬುದನ್ನು ಕುರಿತು ಮಾನವನಿಂದ ನೇರವಾಗಿ ತಿಳಿತಕ್ಕಂಥ ಸಾಧ್ಯತೆ ಆಗದೇ ಇದ್ದರೂ ಕೂಡ ಅವನ ಪ್ರತ್ಯಕ್ಷ ಜ್ಞಾನದ ಮಿತಿಗೆ ಅದು ನಿಲುಕದೇ ಇದ್ದರೂ ಕೂಡ ಇವತ್ತು ಪರೋಕ್ಷ ವಿಧಾನಗಳನ್ನು ಆಧಾರವಾಗಿಟ್ಕೊಂಡು ಭೂಮಿಯ ಅಂತರಾಳ ಹೀಗಿದೆ ಅನ್ನುವುದನ್ನು ತಿಳಿದುಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ. ವಿದ್ಯಾರ್ಥಿಗಳೇ, ಇವತ್ತು ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆಯನ್ನು ಕುರಿತ ಮಾನವನ ಪ್ರತ್ಯಕ್ಷ ಜ್ಞಾನ ಅತಿ ಕಡಿಮೆ, ಅಂದರೆ ಸುಮಾರು 6,000 ಮೀಟರ್ ಆಳವಾಗಿರುವಂಥ ಗಣಿಗಳಿಗೆ ಮಾತ್ರ ಸೀಮಿತವಾಗಿರ್ತಾ ಇದೆ. ಇನ್ನು ಅದರ ಆಚೆಗೆ ಏನಿದೆ ಎಂಬುದನ್ನು ನಾವು ತಿಳಿದುಕೊಳ್ತಕ್ಕಂಥ ಪ್ರಯತ್ನಕ್ಕೆ ಸಾಧ್ಯತೆ ಸಿಕ್ಕಿಲ್ಲ. ಯಾಕಂದರೆ ಅದರ ಆಚೆಗೆ ಹೋಗ್ತಕ್ಕಂಥ ಪ್ರಯತ್ನ ನಮ್ಮಿಂದ ಆಗಿಲ್ಲ, ಆಗುವುದಕ್ಕೆ ಸಾಧ್ಯತೆಯೇ ಇಲ್ಲ ಎಂದು ಕೂಡ ನಾವಿಲ್ಲಿ ಊಹಿಸಿಕೊಳ್ಳೋಕ್ಕಾಗ್ತಾ ಇದೆ. ಭೂಮಿಯ ಒಟ್ಟು ಗಾತ್ರಕ್ಕೆ ಹೋಲಿಸಿದಾಗ ಮಾನವನ ಈ ಪ್ರತ್ಯಕ್ಷ ಜ್ಞಾನ ಅತ್ಯಲ್ಪ ಒಂದು ವಿಚಾರವನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಅಂತ ಇಲ್ಲಿ ಹೇಳ್ಬೋದು. ಏಕೆಂದರೆ ಆ ವಿಶಾಲವಾಗಿರ್ತಕ್ಕಂಥ ಈ ಭೂಮಿಯ ಅಂತರಾಳದ ಒಂದು ಭಾಗದಲ್ಲಿ ನಮಗೆ ಗೊತ್ತಿರತಕ್ಕಂಥದ್ದು ಕೇವಲ ಭೂಮಿಯ ಮೇಲ್ಸ್ತರಕ್ಕೆ ಕೆಲವು ಮೀಟರ್ ಆಳದವರೆಗೆ, ಸುಮಾರು 6 ಕಿಲೋಮೀಟರ್ ಆಳದವರೆಗೆ ನಮಗೆ ಈ ಭೂಮಿಯ ಅಂತರಾಳದ ಒಂದು ಭಾಗವನ್ನು ಅರಿಯಲಿಕ್ಕೆ ಸಾಧ್ಯತೆಯನ್ನು ನಾವು ಹೊಂದಿದ್ದೇವೆ. ಅದರಾಚೆಗೆ ಹೋಗ್ತಕ್ಕಂಥದ್ದಕ್ಕೆ ಸಾಧ್ಯತೆಯನ್ನು ನಾವು ಹೊಂದಿಲ್ಲ. ಹೀಗಾಗಿ ಪ್ರತ್ಯಕ್ಷವಾಗಿ ನಾವು ಭೂಮಿಯ ಅಂತರಾಳವನ್ನು ಅರಿಯಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಭೂಗರ್ಭಶಾಸ್ತ್ರದಂಥ ಒಂದು ವಿಜ್ಞಾನದ ನೆರವನ್ನು ಪಡೆದುಕೊಂಡು ಮತ್ತು ಬೇರೆ ಬೇರೆ ವಿಜ್ಞಾನಗಳ ನೆರವನ್ನು ಪಡೆದುಕೊಂಡು, ಅಂದರೆ ಇಲ್ಲಿ ಪರೋಕ್ಷವಾದಂಥ ಒಂದು
ರೀತಿಯಲ್ಲಿ ನಾವು ಪಡೆದುಕೊಳ್ತಕ್ಕಂಥ ಈ ಭೂಮಿಯ ಅಂತರಾಳದ ಜ್ಞಾನ ಬೇರೆ ವಿಜ್ಞಾನದಿಂದ ಸಿಸ್ಮಾಲಜಿ ಅಂತಕ್ಕಂಥ ಭೂಕಂಪನ ಶಾಸ್ತ್ರದ ನೆರವಿನಿಂದ ಈ ಭೂಮಿಯ ಅಂತರಾಳವನ್ನು ಕುರಿತು ತಿಳಿದುಕೊಳ್ಳತಕ್ಕಂಥದಕ್ಕೆ ಇವತ್ತು ನಮಗೆ ಸಾಧ್ಯ ಆಗಿರ್ತಾ ಇದೆ. ಹೀಗಾಗಿ ಪರೋಕ್ಷ ನಿದರ್ಶನಗಳಲ್ಲಿ ಭೂಕಂಪನದ ಸಂದರ್ಭದಲ್ಲಿ ಉದ್ಭವಿಸಿರ್ತಕ್ಕಂಥ ಅಲೆಗಳು ಇವತ್ತು ಭೂಮಿಯ ಅಂತರಾಳ ಹೇಗಿದೆ ಎಂಬುದನ್ನು ಕುರಿತು ತಿಳಿಯುವುದಕ್ಕೆ ನಮಗೆ ಪರೋಕ್ಷ ಸಾಧನವಾಗಿ ಇವತ್ತು ನಮಗೆ ದೊರೆತಿರ್ತಾ ಇದೆ. ಇದಲ್ಲದೆ ಭೂಮಿಯ ಉಷ್ಣಾಂಶ, ಭೂಮಿಯ ಅಂತರಾಳದ ಸಾಂದ್ರತೆ ಮತ್ತು ಭೂಮಿಯ ಮೇಲ್ಮೈ ಮೇಲೆ ಬೀಳ್ತಕ್ಕಂಥ ಈ ಆಕಾಶಕಾಯಗಳಿಂದ ಭೂಮಿಯೆಡೆಗೆ ಬಂದು ಬಂದು ಅಳಿದುಳಿದಿರತಕ್ಕಂಥ ಒಂದು ಭಾಗಗಳಾಗಿ ಕಂಡುಬರ್ತಕ್ಕಂಥ ಉಲ್ಕೆಗಳು ಕೂಡ ಇವತ್ತು ಈ ಭೂಮಿಯ ರಚನೆಯನ್ನು ತಿಳಿದುಕೊಳ್ತಕ್ಕಂಥದಕ್ಕೆ ಪರೋಕ್ಷ ವಿಧಾನಗಳಾಗಿ ಇವತ್ತು ನಮಗೆ ದೊರೆತಿರ್ತಾ ಇದೆ ವಿದ್ಯಾರ್ಥಿಗಳೇ. ಅಂಥ ಪರೋಕ್ಷ ವಿಧಾನಗಳ ಮೂಲಕ ಇವತ್ತು ಭೂಮಿಯ ಅಂತರಾಳವನ್ನು ಕುರಿತು ಅರಿಯುವುದಕ್ಕೆ ನಮಗೆ ಸಾಧ್ಯ ಆಗಿದೆ. ಹಾಗಾದರೆ ಈ ಪರೋಕ್ಷ ವಿಧಾನಗಳ ಮೂಲಕ ಇವತ್ತು ನಾವು ಭೂಮಿಯ ಅಂತರಾಳವನ್ನು ತಿಳಿಯಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಅದರಿಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಪರೋಕ್ಷ ವಿಧಾನ ಯಾವುದಂತಂದರೆ ಇವತ್ತು ಭೂಕಂಪನದ ಅಲೆಗಳು. ಭೂಕಂಪನದ ಅಲೆಗಳನ್ನು ಭೂಕಂಪನದ ಲೇಖನದ ಸಾಧನದಿಂದ ದಾಖಲಿಸಿಕೊಳ್ತಕ್ಕಂಥದ್ದು. ಭೂಕಂಪನದ ವಿವಿಧ ಅಲೆಗಳು ವಿವಿಧ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇಲ್ಲೇ ನಾವು ಕಾಣಬಹುದು. ಅವುಗಳು ಭೂಮಿಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಚಲಿಸುವಾಗ ಸ್ಪಷ್ಟ ವ್ಯತ್ಯಾಸಗಳನ್ನು ಹೊಂದಿರುವುದನ್ನು ಈ ಭೂಕಂಪನ ಲೇಖನದ ಸಂದರ್ಭದಲ್ಲಿ ನಾವು ಅರಿತುಕೊಳ್ಳಬಹುದು. ಇದರ ಆಧಾರದ ಮೇಲಿಂದ ಭೂಮಿಯ ಆಂತರಿಕ ರಚನೆಯನ್ನು ಕುರಿತು ಕೆಲವು ಮಾಹಿತಿಗಳನ್ನು ಪಡೆಯಬಹುದು. ಭೂಮಿಯ ಅಂತರಾಳ ಹೇಗಿದೆ ಎಂಬುದನ್ನು ಭೂಕಂಪನದ ಅಲೆಗಳ ಚಲನೆಯ ಒಂದು ಲಕ್ಷಣಗಳ ಆಧಾರದ ಮೇಲಿಂದ, ಅವುಗಳ ವೇಗದ ಆಧಾರದ ಮೇಲಿಂದ, ಇಲ್ಲಿ ಆ ಚಲಿಸುವಂಥ ಅಲೆಯ ಕಣಗಳ ಲಕ್ಷಣಗಳ ಆಧಾರದ ಮೇಲಿಂದ ಭೂಮಿಯ ಅಂತರಾಳವನ್ನು ನಾವು ತಿಳಿಯಬಹುದು. ಅದೇ ರೀತಿಯಾಗಿ ಈ ಭೂಕಂಪನಗಳನ್ನು ನಾವು ಇಲ್ಲಿ ಆಧಾರವಾಗಿಟ್ಕೊಂಡು ನಾವು ಭೂಮಿಯ ಅಂತರಾಳವನ್ನು ತಿಳಿತಕ್ಕಂಥ ಸಂದರ್ಭದಲ್ಲಿ ಆ ಭೂಕಂಪನದ ಅಲೆಗಳು ಒಂದೊಂದಾಗಿ ನಾವು ತಿಳಿಬೇಕಾಗ್ತಾ ಇದೆ. ಭೂಕಂಪನದ ಅಲೆಗಳನ್ನು 3 ವಿಧಗಳಾಗಿ ಇಲ್ಲಿ ವಿಂಗಡಿಸಲಾಗ್ತಾ ಇದೆ. ಅವುಗಳಂದರೆ ನೀಳ ಅಲೆ ಅಂತಕ್ಕಂಥದ್ದು, ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತಾ ಇದ್ದಾರೆ. ಇವುಗಳನ್ನೇ ನಾವು ಪ್ರಥಮ ಅಲೆ ಅಂತಲೂ ಕೂಡ ಕರಿತಾ ಇದ್ದೇವೆ. ಭೂಕಂಪನ ನಾಭಿಯಿಂದ ನೀಳವಾಗಿ ಪ್ರಥಮ ಬಾರಿಗೆ ಭೂಮಿಯ ಮೇಲ್ಮೈಯನ್ನು ತಲುಪುವಂಥ ಅಲೆಯನ್ನೇ ಪ್ರಥಮ ಅಲೆ ಅಂತ ನಾವು ಕರಿತಾ ಇದ್ದೇವೆ. ಈ ಅಲೆಗಳು ಚಲನೆ ನೀಳವಾಗಿರ್ತಾ ಇದೆ. ಭೂಕಂಪನ ನಾಭಿಯಿಂದ ಭೂಮಿಯ ಹೊರಕೇಂದ್ರದ ಕಡೆಗೆ ಲಂಬ ರೂಪದಲ್ಲಿ ಅತ್ಯಂತ ವೇಗವಾಗಿ ಸಾಗಿ ಬಂದು ಪ್ರಥಮ ಬಾರಿಗೆ ಭೂಮಿಯ ಹೊರಭಾಗವನ್ನು ತಲುಪುವಂಥ ಅಲೆಯಾಗಿರ್ತಾ ಇದೆ. ಅದೇ ರೀತಿಯಾಗಿ ಭೂಕಂಪನ ನಾಭಿಯಿಂದ ಹೊರಟಂಥ ಅಲೆಗಳಲ್ಲಿ ಅಡ್ಡ ಅಲೆಗಳು ಇದು ದ್ವಿತೀಯ ಅಲೆಗಳಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಈ ಅಲೆಗಳು ಕೇವಲ ಘನ ಸ್ವರೂಪದ ಭಾಗದಲ್ಲಿ ಮಾತ್ರ ಚಲಿಸ್ತಕ್ಕಂಥ ಗುಣಧರ್ಮವನ್ನು, ಸಾಮರ್ಥ್ಯವನ್ನು, ಸಾಧ್ಯತೆಯನ್ನು ಹೊಂದಿರ್ತಾ ಇದೆ. ಇದರಿಂದಾಗಿ ಈ ದ್ವಿತೀಯ ಅಲೆಗಳ ಚಲನೆಯ ಆಧಾರದ ಮೇಲಿಂದ ಭೂಮಿಯ ಅಂತರಾಳದ ಒಂದು ಭಿನ್ನತೆಯನ್ನು ಕೂಡ ನಾವು ಅರಿತುಕೊಳ್ತಕ್ಕಂಥದಕ್ಕೆ ಈ ಭೂಕಂಪನದ ಮತ್ತೊಂದು ಅಲೆ ನಮಗೆ ಇವತ್ತು ಒಂದು ಪರೋಕ್ಷ ಒಂದು ಸಾಧನವಾಗಿ ಇವತ್ತು ನಮಗೆ ದೊರೆತಿರ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಅಲೆ ಮೇಲ್ಮೈ ಅಲೆ ಅಂತಕ್ಕಂಥದ್ದು. ಭೂಕಂಪನ ನಾಭಿಯಿಂದ ಹೊರಟಂಥ ಅಲೆ ಕೇವಲ ಭೂಮಿಯ ಮೇಲ್ಸ್ತರಗಳಲ್ಲಿ ಮಾತ್ರ ವಿಸ್ತರಿಸಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು, ಸಾಧ್ಯತೆಯನ್ನು ಅದು ಹೊಂದಿರ್ತಾ ಇದೆ. ಅದು ಭೂಮಿಯ ಆಳದ ಕಡೆಗೆ ಪ್ರವೇಶಿಸ್ತಕ್ಕಂಥ ಸಾಧ್ಯತೆ ಅದು ಇರುವುದಿಲ್ಲ. ಕಡಿಮೆ ಒಂದು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಮೇಲ್ವಲಯದಲ್ಲಿ ಈ ಮೇಲ್ಮೈ ಅಲೆ ವಿಸ್ತರಿಸಿಕೊಳ್ತಕ್ಕಂಥ ಒಂದು ಗುಣಧರ್ಮವನ್ನು ಹೊಂದಿರ್ತಾ ಇದೆ. ಹೀಗೆ ಈ ನೀಳಲೆ, ಅಡ್ಡಲೆ ಮತ್ತು ಮೇಲ್ಮೈ ಅಲೆಗಳು ಭೂಕಂಪನ ನಾಭಿಯಿಂದ ಬೇರೆ ಬೇರೆ ದಿಶೆಯತ್ತ ಸಾಗ್ತಕ್ಕಂಥ ಒಂದು ರೀತಿಯಲ್ಲಿ ಇವತ್ತು ಅದರ ಚಲನೆಯ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ಗುಣಲಕ್ಷಣಗಳ ಆಧಾರದ ಮೇಲಿಂದ, ಅವುಗಳ ವೇಗದ ಆಧಾರದ ಮೇಲಿಂದ ಇವತ್ತು ಭೂಮಿಯ ಅಂತರಾಳ ಹೀಗಿದೆ ಅನ್ನುವುದನ್ನು ನಾವು ಪರೋಕ್ಷ ಒಂದು ರೀತಿಯಲ್ಲಿ ಅರಿಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೊಂದು ಪರೋಕ್ಷ ಒಂದು ಸಾಧನ ಯಾವುದಂತಂದರೆ ಭೂಮಿಯ ಅಂತರಾಳದ ಒಂದು ಲಕ್ಷಣವನ್ನು ಅಥವಾ ಭಾಗವನ್ನು ಕುರಿತು ತಿಳ್ಕೊಳ್ತಕ್ಕಂಥದ್ದಕ್ಕೆ ಉಷ್ಣಾಂಶ ಮತ್ತು ಒತ್ತಡ ಅಂತಕ್ಕಂಥದ್ದು. ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರ ಪ್ರಮಾಣ ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಧಿಕಗೊಳ್ತಾ ಹೋಗ್ತಾ ಇದೆ. ಈ ಪ್ರಮಾಣದಲ್ಲಿ ಉಷ್ಣಾಂಶವು ಅಧಿಕಗೊಳ್ತಾ ಹೋದಂತೆ ಸುಮಾರು 50 ಕಿಲೋಮೀಟರ್ ಆಳದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಭೂಗರ್ಭದಲ್ಲಿ ದ್ರವೀಕರಿಸಿ ಮೇಣದ ರೂಪದಲ್ಲಿ ಇರುತ್ತವೆ ಎಂಬುದನ್ನು ಇವತ್ತು ನಾವಿಲ್ಲಿ ಹೇಳಬೇಕಾಗ್ತಾ ಇದೆ.
ಇದನ್ನು ನಾವು ಶಿಲಾಪಾಕ ಅಂತಲೂ ಕೂಡ ಕರಿತಾ ಇದ್ದೇವೆ. ಈ ಶಿಲಾಪಾಕವು ಜ್ವಾಲಾಮುಖಿಗಳ ಮೂಲಕ ಹೊರಹೊಮ್ಮತಕ್ಕಂಥದ್ದು ಇವತ್ತು ಇಲ್ಲಿ ನಮಗೆ ಕಂಡುಬರ್ತಾ ಇದೆ. ಶಿಲಾಪಾಕದ ಸಂಯೋಜನೆಯಿಂದಲೂ ಕೂಡ ಭೂಮಿಯ ರಚನೆಯನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ತಕ್ಕಂಥದಕ್ಕೆ ಇದು ಮತ್ತೊಂದು ಸಾಕ್ಷ್ಯವಾಗಿರ್ತಾ ಇದೆ ಅಥವಾ ಇದು ಒಂದು ಸಾಧನವಾಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಕೇವಲ ಭೂಕಂಪನದ ಅಲೆಗಳು ಮತ್ತು ಉಷ್ಣಾಂಶ ಒತ್ತಡ ಇದು ಅಷ್ಟೇ ಅಲ್ಲ, ಮತ್ತೊಂದು ಪರೋಕ್ಷ ವಿಧಾನ ಅಂತಂದರೆ ಈ ಭೂಮಿಯ ಸಾಂದ್ರತೆಯನ್ನು ಆಧಾರವಾಗಿಟ್ಕೊಂಡು ಭೂಮಿಯ ಅಂತರಾಳವನ್ನು ನಾವು ಅರಿಬಹುದು ಅಥವಾ ತಿಳಿದುಕೊಳ್ತಕ್ಕಂಥದಕ್ಕೆ ಇವತ್ತು ನಮಗೆ ಸಾಧ್ಯ ಆಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಭೂಮಿಯ ರಚನೆಯನ್ನು ಅದು ಒಳಗೊಂಡಿರುವಂಥ ವಿವಿಧ ವಲಯಗಳಲ್ಲಿನ ಶಿಲೆಗಳ ಸಾಂದ್ರತೆಯ ಆಧಾರದಿಂದಲೂ ಕೂಡ ನಾವು ತಿಳಿಯಬಹುದು. ಭೂಮಿಯ ಸರಾಸರಿ ಸಾಂದ್ರತೆಯು 5.5 ಗ್ರಾಮ್ ಪರ್ cc ಅಂದರೆ ಒಂದು ಘನ ಸೆಂಟಿಮೀಟರ್ ಅಂತಕ್ಕಂಥದ್ದು. ಒಂದು ಘನ ಸೆಂಟಿಮೀಟರ್ ಇದು 5.5 ಗ್ರಾಮ್ಗಳಷ್ಟು ಸಾಂದ್ರತೆಯನ್ನು ಹೊಂದಿರ್ತಾ ಇದೆ. ಆದರೆ ಅದು ವಿವಿಧ ಭೂವಲಯಗಳಲ್ಲಿ ಭೂಮಿಯ ಮೇಲ್ಸ್ತರದಿಂದ ಭೂಮಿಯ ಆಳದ ಕಡೆಗೆ ಹೋದಂತೆ ಭೂಮಿಯ ಮೇಲ್ಪದರದಲ್ಲಿರತಕ್ಕಂಥ ಸಾಂದ್ರತೆ 2.7 ಗ್ರಾಮ್ದಷ್ಟು ಇರ್ತಾ ಇದೆ. ಆದರೆ ಅದೇ ಭೂಮಿಯ ಆಳಭಾಗದಲ್ಲಿ ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಈ ವಸ್ತು 18.6 ಗ್ರಾಮ್ cc ಸಾಂದ್ರತೆಯನ್ನು ಹೊಂದಿರ್ತಾ ಇದೆ. ಪ್ರತಿ ಘನ ಸೆಂಟಿಮೀಟರ್ ಭಾಗ 18.0 ಗ್ರಾಮ್ದಷ್ಟು ಸಾಂದ್ರತೆಯನ್ನು ಈ ಭೂಮಿಯ ಗರ್ಭಭಾಗದಲ್ಲಿರ್ತಕ್ಕಂಥ ಭಾಗವು ಅದು ಹೊಂದಿರ್ತಾ ಇದೆ, ಸಾಂದ್ರತೆಯನ್ನು ಹೊಂದಿರ್ತಾ ಇದೆ. ಅಂದರೆ ಭೂಮಿಯ ಹೆಚ್ಚು ಆಳಕ್ಕೆ ಹೋದಂತೆಲ್ಲ ಸಾಂದ್ರತೆ ಅಧಿಕವಾಗ್ತಾ ಇದೆ. ಇದರ ಆಧಾರದ ಮೇಲಿಂದ, ಈ ಸಾಂದ್ರತೆಯ ಆಧಾರದ ಮೇಲಿಂದ ಭೂಮಿಯ ಮೇಲ್ಸ್ತರದಿಂದ ಆಳದ ಕಡೆಗೆ ಹೋದಂತೆ ಅಂತರಾಳ ವಿಭಿನ್ನವಾದಂಥ ರೀತಿಯಲ್ಲಿ ಅದು ರಚಿಸಲ್ಪಟ್ಟಿರ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಮತ್ತೊಂದು ಪರೋಕ್ಷ ಸಾಧನ ಯಾವುದಾದ್ರೂ ಇದ್ದರೆ ಅದು ಉಲ್ಕಿಗಳು. ಆಕಾಶದಡಿಯಿಂದ ತಮ್ಮ ಗುರುತ್ವಾಕರ್ಷಣ ಶಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಕೆಲವೊಂದು ಉಲ್ಕಿಗಳು ಈ ಭೂಮಿಯತ್ತ ಧಾವಿಸಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಆಕಾಶದಡಿಯಿಂದ ಭೂಮಿಯ ಕಡೆಗೆ ಉರಿತ ಧಾವಿಸಿ ಬರ್ತಕ್ಕಂಥ ಈ ನಕ್ಷತ್ರಗಳನ್ನೇ ನಾವು ಉಲ್ಕಿಗಳು ಅಂತಕ್ಕಂಥ ರೀತಿಯಲ್ಲಿ ಕರೀತಾ ಇದ್ದೇವೆ. ಭೂಮಿಯ ರಚನೆಯನ್ನು ತಿಳಿಯಲು ಇವು ಒಂದು ನಿದರ್ಶನವಾಗಿ ಇವತ್ತು ನಮಗೆ ಇದು ದೊರೆತಿರ್ತಾ ಇದೆ. ಬಾಹ್ಯಾಕಾಶದಿಂದ ಬೀಳುವಂಥ ಮಾರ್ಗದಲ್ಲಿಯ ಬಹುತೇಕ ಉಲ್ಕಿಗಳು ಸಂಪೂರ್ಣವಾಗಿ ಉರಿದು ಹೋಗ್ತಾ ಇವೆ. ಆದರೆ ಕೆಲವೊಂದು ಉಲ್ಕಿಗಳು ಅವುಗಳ ಮೇಲ್ಪದರು ಉರಿದು ಹೋದರೂ ಭೂಮಿಯನ್ನು ಅವು ತಲುಪ್ತಾ ಇವೆ. ಅವುಗಳ ಕೇಂದ್ರ ಭಾಗಗಳು ಹೆಚ್ಚು ಸಾಂದ್ರತೆಯಿಂದ ಕೂಡಿರ್ತಕ್ಕಂಥದ್ದು ಇಲ್ಲೇ ಈಗಾಗಲೇ ಅದು ಗುರುತಿಸಲ್ಪಟ್ಟಿರ್ತಾ ಇದೆ. ಭೂಮಿಯೂ ಸಹ ಇದೇ ಬಗೆಯ ರಚನೆಯನ್ನು ಹೊಂದಿರಬಹುದೆಂದು ಪರೋಕ್ಷವಾಗಿ ತಿಳಿತಕ್ಕಂಥದ್ದಕ್ಕೆ ಈ ಉಲ್ಕಿಗಳು ಕೂಡ ಒಂದು ಪರೋಕ್ಷ ಒಂದು ಸಾಕ್ಷಿಯಾಗಿ ಇವತ್ತು ನಮಗೆ ಈ ಭೂಮಿಯ ಅಂತರಾಳವನ್ನು ಕುರಿತು ಅರಿಯುವುದಕ್ಕೆ ಇದು ನಮಗೆ ಪೂರಕವಾಗಿ ಇಲ್ಲೇ ದೊರೆತಿರ್ತಾ ಇದೆ. ಹೀಗೆಲ್ಲ ಅನೇಕ ಪರೋಕ್ಷ ವಿಧಾನಗಳ ಮೂಲಕ ಇವತ್ತಿನ ದಿವಸ, ಪರೋಕ್ಷ ನಿದರ್ಶನಗಳ ಮೂಲಕ ಇವತ್ತಿನ ದಿವಸ ಭೂಮಿಯ ಅಂತರಾಳವನ್ನು ಕುರಿತು ನಾವು ತಿಳಿದುಕೊಳ್ತಕ್ಕಂಥ ಒಂದು ಯಶಸ್ಸನ್ನು ಇವತ್ತು ನಾವು ಇಲ್ಲೇ ಪಡೆದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಎಲ್ಲ ಪರೋಕ್ಷ ನಿದರ್ಶನಗಳ ಮೂಲಕ ಭೂಮಿಯ ಅಂತರಾಳ ಹೀಗಿದೆ ಅನ್ನುವುದನ್ನು ನಾವಿಲ್ಲೇ ನೋಡೋದಾದರೆ, ಈ ಪರೋಕ್ಷ ನಿದರ್ಶನಗಳ ಆಧಾರದ ಮೇಲಿಂದ ಭೂಮಿಯ ಅಂತರಾಳವನ್ನು ಮುಖ್ಯವಾಗಿ 3 ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಹಾಗಾದರೆ ಆ ಭೂಮಿಯ ಅಂತರಾಳದ ಪ್ರಮುಖ ವಲಯಗಳು ಯಾವುದಂತಂದರೆ ಭೂಕವಚ ಅಂತಕ್ಕಂಥದ್ದು, ಮತ್ತೊಂದು ಮ್ಯಾಂಟಲ್ ವಲಯ ಅಂತಕ್ಕಂಥದ್ದು ಹಾಗೂ ಕೇಂದ್ರಗೋಳ ಎಂಬವುಗಳಾಗಿವೆ. ಭೂಕವಚ ಅಂತಂದರೆ ಭೂಮಿಯ ಹೊರಪದರಕ್ಕೆ ಭೂಕವಚ ಅಂತ ಇಲ್ಲಿ ಕರೆಯಲಾಗ್ತಾ ಇದೆ. ಈ ಭೂಕವಚ ಭೂಖಂಡ ಮತ್ತು ಸಾಗರ ಪ್ರದೇಶಗಳಿಂದ ಸಂಯೋಜನೆಗೊಂಡಿರ್ತಕ್ಕಂಥದ್ದು. ಅಂದರೆ ನಾವು ನೆಲೆಸಿರ್ತಕ್ಕಂಥ ಭೂಮಿಯ ಮೇಲ್ಸ್ತರವು ಇದು ಸಾಗರ ಮತ್ತು ಭೂಖಂಡಗಳಿಂದ ಆವೃತವಾಗಿರ್ತಕ್ಕಂಥ ಈ ಭೂಮಿಯ ರಚನೆಯ ಮೇಲ್ಸ್ತರವಾಗಿ ಮೇಲ್ಭಾಗವಾಗಿ ಇವತ್ತು ಗುರುತಿಸಲ್ಪಟ್ಟಿರ್ತಾ ಇದೆ. ಭೂಕವಚದ ಗಾತ್ರವು ಸಾಗರ ಮತ್ತು ಭೂಖಂಡಗಳ ಪ್ರದೇಶಗಳ ಅಡಿಯಲ್ಲಿ ವ್ಯತ್ಯಾಸದಿಂದ ಕೂಡಿದ್ದು ಇದರ ಸರಾಸರಿ ಆಳವು 60 ಕಿಲೋಮೀಟರ್ಗಳಷ್ಟಾಗಿರ್ತಾ ಇದೆ. ಅಂದರೆ ಈ ಭೂಮಿಯ ಮೇಲ್ಸ್ತರದ ಭಾಗವಾಗಿರ್ತಕ್ಕಂಥ ಭೂಕವಚ ಎಲ್ಲ ಕಡೆಗೂ ಒಂದೇ ಸಮನಾಗಿ ಇದು ಹಂಚಿಕೆಯಾಗಿಲ್ಲ. ಈ ಭೂಮಿಯ ಮೇಲ್ವಲಯವು ಭೂಖಂಡ ಮತ್ತು ಸಾಗರಗಳ ಒಂದು ಪ್ರದೇಶಗಳಲ್ಲಿ ಇದು ಕಡಿಮೆ ಅಂತರವನ್ನು, ಕಡಿಮೆ ಆಳವನ್ನು ಅಥವಾ ಹೆಚ್ಚು ಆಳವನ್ನು ಹೊಂದಿರತಕ್ಕಂಥ ರೀತಿಯಲ್ಲಿ ಇದು ನಿರ್ಮಾಣಗೊಂಡಿರ್ತಾ ಇದೆ ಅನ್ನೋದನ್ನು ಇವತ್ತು ನಾವು ಇಲ್ಲೇ ತಿಳಿಯಬಹುದು. ಭೂಕವಚದ ಸ್ವಭಾವ ಮತ್ತು ಲಕ್ಷಣದ ಆಧಾರದ ಮೇಲೆ ಸಾಗರಿಕ ಮತ್ತು ಭೂಖಂಡಗಳ ಕವಚಗಳೆಂದು 2 ಭಾಗಗಳಾಗಿ ಇಲ್ಲಿ ವಿಂಗಡಿಸತಕ್ಕಂಥದ್ದು ಇಲ್ಲಿ ನಾವು ಕಾಣಬಹುದು.
ಈ ಭೂಕವಚವನ್ನು ಮುಖ್ಯವಾಗಿ ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿರ್ತಾ ಇದೆ. ಭೂಕವಚವು ಅಗ್ನಿಶಿಲೆ, ಪದರುಶಿಲೆ, ರೂಪಾಂತರ ಶಿಲೆಗಳಿಂದ ಸಂಯೋಜನೆಗೊಂಡಿರ್ತಕ್ಕಂಥದ್ದು. ಅಂತ ಈ ಭೂಕವಚವನ್ನು ಇವತ್ತಿನ ದಿವಸ ನಾವು ನೋಡಿದರೆ ಇದು ಭೂಖಂಡ ಕವಚ ಮತ್ತು ಸಾಗರ ಕವಚ ಎಂಬ ಎರಡು ಭಾಗಗಳನ್ನಾಗಿ ಇಲ್ಲಿ ಗುರುತಿಸಲಾಗ್ತಾ ಇದೆ. ಈ ಭೂಮಿಯ ಮೇಲ್ಸ್ತರವಾಗಿರ್ತಕ್ಕಂಥ ಅತ್ಯಂತ ತೆಳುವಾಗಿರ್ತಕ್ಕಂಥ ಪದರನ್ನೇ ನಾವು ಭೂಕವಚ ಅಂತ ಇಲ್ಲಿ ನಾವು ಕರಿತಾ ಇದ್ದೇವೆ. ಈ ಭೂಕವಚದಲ್ಲಿ ಆವೃತವಾಗಿರ್ತಕ್ಕಂಥ ಭೂಖಂಡಗಳ ಒಂದು ಭಾಗವನ್ನು ನಾವು ನೋಡಬೇಕಾಗ್ತಾ ಇದೆ. ಇಲ್ಲಿ ಭೂಕವಚ ಅತ್ಯಂತ ಮೇಲಿನ ಪದರಾಗಿದ್ದು ಸಾಗರಿಕ ಕವಚಕ್ಕಿಂತ ಹೆಚ್ಚು ದಪ್ಪವಾಗಿರ್ತಾ ಇದೆ. ಭೂಖಂಡ ಕವಚದ ಸರಾಸರಿ ದಪ್ಪ 30 ಕಿಲೋಮೀಟರ್ಗಳಷ್ಟು ಆಗಿರ್ತಾ ಇದೆ. ಸಾಗರಿಕ ಕವಚದ ದಪ್ಪ 5 ಕಿಲೋಮೀಟರ್ ಆಗಿರ್ತಾ ಇದೆ. ಎಲ್ಲಿ ಭೂಖಂಡಗಳು ಆವೃತವಾಗಿರ್ತಾ ಇದೆ ಆ ಭಾಗವು ಹೆಚ್ಚು ಆಳದವರೆಗೆ ಅದು ವಿಸ್ತರಿಸಿಕೊಂಡಿರ್ತಾ ಇದೆ. ಎಲ್ಲಿ ಸಾಗರಿಕ ಭೂಕವಚ ಭಾಗ ಇದೆ ಆ ಸಾಗರಿಕ ಭೂಕವಚದ ಒಂದು ಭಾಗ ಅತ್ಯಂತ ತೆಳುವಾಗಿರ್ತಕ್ಕಂಥ ರೀತಿಯಲ್ಲಿ ವಿಸ್ತರಿಸಿಕೊಂಡಿರ್ತಾ ಇದೆ. ಈ ಸಾಗರಿಕ ಒಂದು ವಲಯದ ತಳಭಾಗದಲ್ಲಿರ್ತಕ್ಕಂಥ ಭೂಕವಚದ ಭಾಗ ಕೇವಲ 5 ಕಿಲೋಮೀಟರ್ಗಳಷ್ಟು ದಪ್ಪನಾದಂಥ ಸ್ತರದಿಂದ ಅದು ಕೂಡಿರ್ತಾ ಇದೆ. ಭೂಖಂಡ ಕವಚವು ಪರ್ವತಗಳ ತಳಭಾಗದಲ್ಲಿ ಸುಮಾರು 60 ಕಿಲೋಮೀಟರ್ಗಳಷ್ಟು ದಪ್ಪವಾಗಿರ್ತಾ ಇದೆ. ಭೂಖಂಡ ಕವಚದ ಮೇಲಿನ ಭಾಗವನ್ನು ನಾವು ಇಲ್ಲಿ ಶಿಯಾಲ್ ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ದೇವೆ. ಈ ಶಿಯಾಲ್ ಅಂದರೆ ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂ ಧಾತುಗಳಿಂದ ಕೂಡಿರ್ತಕ್ಕಂಥ ಒಂದು ಭಾಗವಾಗಿರ್ತಾ ಇದೆ. ಅಂದರೆ ಈ ಭೂಖಂಡದ ಒಂದು ಭಾಗ ಈ ಒಂದು ಮೂಲ ಖನಿಜ ಧಾತುಗಳಿಂದ ಅದು ಸಂಯೋಜಿಸಲ್ಪಟ್ಟಿರ್ತಾ ಇದೆ. ಇದು ಅತ್ಯಂತ ಹಗುರವಾಗಿರ್ತಕ್ಕಂಥ ಪದರು ಅನ್ನುವಂಥ ರೀತಿಯಲ್ಲಿ ಗುರುತಿಸಲಾಗ್ತಾ ಇದೆ. ಅಂದರೆ ಅದರ ಸಾಂದ್ರತೆಯು ಸಾಗರಿಕ ಕವಚದ ಮೇಲೆ ಅತ್ಯಂತ ಹಗುರಾಗಿರ್ತಕ್ಕಂಥದ್ದು ಹೀಗಿರೋದ್ರಿಂದ ಸಾಗರಿಕ ಕವಚದ ಮೇಲೆ ಅದು ತೇಲ್ತಾ ಇರ್ತಾ ಇದೆ. ಇದರ ಸರಾಸರಿ ಸಾಂದ್ರತೆ 2.7 ಗ್ರಾಮ್ ಫರ್ ಕ್ಯೂಬಿಕ್ ಮೀಟರ್ ಅನ್ನುವಂಥ ಮಾತನ್ನು ಇಲ್ಲೇ ಹೇಳಬಹುದು. ಈ ರೀತಿಯಾಗಿ ಭೂಖಂಡ ಕವಚ ಭೂಮಿಯ ಮೇಲ್ಸ್ತರದಲ್ಲಿ ಕಂಡು ಬರ್ತಕ್ಕಂಥ ಭೂಖಂಡಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ಭೂಖಂಡ ಕವಚ ಅನ್ನುವಂಥ ರೀತಿಯಲ್ಲಿ ಹೆಸರಿಸಲಾಗ್ತಾ ಇದೆ. ಸಾಗರಿಕ ಕವಚ ಅಂತಕ್ಕಂಥದ್ದು ಈ ಭೂಮಿಯ ಮೇಲ್ವಲಯವಾಗಿರ್ತಕ್ಕಂಥ ಭೂಕವಚದ ಮತ್ತೊಂದು ಭಾಗ ಸಾಗರಿಕ ಭೂಕವಚ. ಇಲ್ಲಿ ಭೂಕವಚದ ತಳಭಾಗವನ್ನು ಸಾಗರಿಕ ಕವಚವೆಂದು ಕರೆಯಲಾಗುವುದು. ಇದರ ದಪ್ಪ ಸುಮಾರು 5 ಕಿಲೋಮೀಟರ್ಗಳಷ್ಟು ಇದೆ ಎಂದು ಈಗಾಗಲೇ ನಾನು ಪ್ರಸ್ತುತಪಡಿಸಿದ್ದಾಗಿದೆ. ಸಾಗರಿಕ ಕವಚವು ಅಧಿಕವಾಗಿ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಅಂಶಗಳಿಂದ ಒಳಗೊಂಡಿರುವುದರಿಂದ ಈ ಸಾಗರಿಕ ಕವಚದ ಈ ಭಾಗವಾಗಿರ್ತಕ್ಕಂಥ ಭೂಕವಚದ ಒಂದು ವಲಯವನ್ನು ಸೀಮಾ ಎಂದು ಸಹ ಕರೆಯಲಾಗ್ತಾ ಇದೆ. ಇದರ ಸಾಂದ್ರತೆ 2.95 ಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ಗಳಷ್ಟು ಕಂಡುಬರ್ತಾ ಇದೆ. ಸೀಮಾವು ಸಾಗರದ ನೆಲದ ಮೇಲೆ ರಚನೆ ಹೊಂದಿದ್ದು ಶಿಯಾಲ್ಗಿಂತ ಅಧಿಕ ಸಾಂದ್ರತೆಯಿಂದ ಕೂಡಿರುತ್ತದೆ. ವಿದ್ಯಾರ್ಥಿಗಳೇ, ಈ ಭೂಖಂಡಗಳಿಂದ ಕೂಡಿರ್ತಕ್ಕಂಥ ಭಾಗ ಮತ್ತು ಸಾಗರಿಕ ವಲಯದಿಂದ ಕೂಡಿರ್ತಕ್ಕಂಥ ಭೂಖಂಡ ಕವಚದ ಭಾಗದಲ್ಲಿ ಸಾಂದ್ರತೆಯಲ್ಲಿ ವ್ಯತ್ಯಾಸ ಇದೆ ಎಂಬುದನ್ನು ಇದರಿಂದ ನಾವಿಲ್ಲೇ ತಿಳಿಯಬಹುದು. ಭೂಕವಚದಲ್ಲಿನ 2 ಪ್ರಮುಖ ಸೀಮಾ ವಲಯಗಳನ್ನು ಕೂಡ ನಾವಿಲ್ಲೇ ಗುರುತಿಸ್ತಕ್ಕಂಥದಕ್ಕೆ ಸಾಧ್ಯ ಆಗಿರ್ತಾ ಇದೆ. ಈ ಭೂಕವಚದಲ್ಲಿ ಕಂಡು ಬರ್ತಕ್ಕಂಥ 2 ಪ್ರಮುಖ ಸೀಮಾ ವಲಯಗಳಂತಂದರೆ ಕಾನ್ರಾಡ್ ಸೀಮಾ ವಲಯ ಅಂತಕ್ಕಂಥದ್ದು. ಇದು ಸಿಯಾಲ್ ಮತ್ತು ಸೀಮಾ ಪದರುಗಳ ನಡುವೆ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಮೆಹರೋವೇಸಿಕ್ ಸೀಮಾ ವಲಯ ಅಂತಕ್ಕಂಥದ್ದು ಭೂಕವಚ ಮತ್ತು ಮ್ಯಾಂಟಲ್ ವಲಯಗಳ ನಡುವೆ ವಿಸ್ತರಿಸಿಕೊಂಡಿರ್ತಕ್ಕಂಥ ಅತ್ಯಂತ ತೆಳುವಾಗಿರ್ತಕ್ಕಂಥ ಭಾಗವೇ ಇಲ್ಲಿ ಭೂ ಕವಚ ಮತ್ತು ಮೆಂಟಲ್ ವಲಯಗಳನ್ನು ಪ್ರತ್ಯೇಕಿಸ್ತಕ್ಕಂಥ ಮತ್ತೊಂದು ತೆಳುವಾಗಿರ್ತಕ್ಕಂಥ ಈ ಅಂತರಾಳದ ಭಾಗ ಏನಿದೆ ಇದು ಒಂದು ಸೀಮಾ ವಲಯವಾಗಿ ಈ ಭೂಮಿಯ ಹೊರಭಾಗವಾಗಿರ್ತಕ್ಕಂಥ ಭೂಕವಚವನ್ನು ಪ್ರತ್ಯೇಕಿಸ್ತಕ್ಕಂಥ ಒಂದು ಸೀಮಾ ರೇಖೆಯಾಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಈ ಭೂಮಿಯ ಅಂತರಾಳದ ಒಂದು ವಲಯದಲ್ಲಿ ಭೂಮಿಯ ಅತ್ಯಂತ ಮೇಲ್ಸ್ತರವಾಗಿರ್ತಕ್ಕಂಥ ಅತ್ಯಂತ ಕಡಿಮೆ ಆಳದ ವಿಸ್ತಾರವನ್ನು ಹೊಂದಿರತಕ್ಕಂಥ ಕಡಿಮೆ ಸಾಂದ್ರತೆಯಿಂದ ಕೂಡಿರ್ತಕ್ಕಂಥ ಸಿಯಾಲ್ ಅಂತಕ್ಕಂಥದ್ದು ಅಂದರೆ ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂ ಧಾತುಗಳಿಂದ ಸಂಯೋಜಿಸಲ್ಪಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ವಲಯ ಇದ್ದರೆ ಅದು ಭೂಮಿಯ ಮೇಲ್ಸ್ತರ ಅತ್ಯಂತ ತೆಳುವಾಗಿರ್ತಕ್ಕಂಥ ಪದರು, ಭೂಮಿಯ ಹೊರಕವಚ, ಭೂಮಿಯ ತೊಗಟೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಬೇರೆ ಬೇರೆ ಹೆಸರಿನಿಂದಲೂ ಕೂಡ ಕರೀತಕ್ಕಂಥದ್ದು ಇಲ್ಲೇ ನಾವು ಭೂಮಿಯ ಮೇಲ್ಭಾಗದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಹಾಗೆ ಈ ಭೂಕವಚವನ್ನು ದಾಟಿ ಭೂಮಿಯ ಅಂತರಾಳದ ಕಡೆಗೆ ನಾವು ಸಾಗಿದಂತೆ ಮತ್ತೊಂದು ವಲಯ ಬರ್ತಾ ಇದೆ. ಮೊಹರೋವೇಸಿಕ್ ಸೀಮಾ ವಲಯದ ನಂತರ
ವಿಸ್ತರಿಸಿಕೊಂಡಿರ್ತಕ್ಕಂಥ ಸುಮಾರು 2,900 ಕಿಲೋಮೀಟರ್ವರೆಗೆ ಆಳದವರೆಗೆ ಚಾಚಿಕೊಂಡಿರ್ತಕ್ಕಂಥ ಅಥವಾ ವಿಸ್ತರಿಸಿಕೊಂಡಿರ್ತಕ್ಕಂಥ ಭೂಮಿಯ ಅಂತರಾಳದ ಭಾಗವೇ ಮ್ಯಾಂಟಲ್ ವಲಯ ಅಂತಕ್ಕಂಥ ರೀತಿಯಲ್ಲಿ ಕರೆಯಲಾಗ್ತಾಯಿದೆ. ಈ ಪದರು ಹೆಚ್ಚು ಸಾಂದ್ರತೆಯಿಂದ ಕೂಡಿರ್ತಾ ಇದೆ. ಸಿಯಾಲ್ ಪದರಿಗೆ ಹೋಲಿಸಿದರೆ ಇದು ಹೆಚ್ಚು ಸಾಂದ್ರತೆಯಿಂದ ಕೂಡಿರ್ತಕ್ಕಂಥ ವಲಯವಾಗಿಲ್ಲೇ ಕಂಡು ಬರ್ತಾ ಇದೆ. ಇದರ ಸಾಂದ್ರತೆ ಸರಾಸರಿ 3.3 ಗ್ರಾಮ್ ಫಾರ್ ಕ್ಯೂಬಿಕ್ ಸೆಂಟಿಮೀಟರ್ದಿಂದ 5.7 ಗ್ರಾಮ್ ಫಾರ್ ಕ್ಯೂಬಿಕ್ ಸೆಂಟಿಮೀಟರ್ದಷ್ಟು ಇರ್ತಾ ಇದೆ. ಇಲ್ಲಿನ ಅಧಿಕ ಉಷ್ಣಾಂಶದಿಂದಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಘನವಸ್ತುಗಳು ಭಾಗಶಃ ದ್ರವ ಅಥವಾ ಶಿಲಾಪಾಕದ ಸ್ಥಿತಿಯಲ್ಲಿ ಇರ್ತಾ ಇದೆ. ಯಾಕಂತಂದರೆ ಆರಂಭದಲ್ಲಿ ನಾನು ಪ್ರಸ್ತುತಪಡಿಸಿದಂತೆ ಭೂಮಿಯ ಅಂತರಾಳದ ಕಡೆಗೆ ಹೋದಂತೆ ಉಷ್ಣಾಂಶ ಅಧಿಕವಾಗ್ತಾ ಹೋಗ್ತಾ ಇದೆ. ಪ್ರತಿ 32 ಮೀಟರ್ ಆಳಕ್ಕೆ ಹೋದಂತೆ ಇಲ್ಲಿ 1 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಅಧಿಕವಾಗ್ತಾ ಹೋಗ್ತಾ ಇದೆ. ಸುಮಾರು ಈ 50 ಕಿಲೋಮೀಟರ್ ಆಳದಲ್ಲಿ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಈ ಪ್ರತಿಯೊಂದು ಘನಸ್ವರೂಪದ ಖನಿಜ ಸಂಯುಕ್ತ ಘನವಸ್ತುಗಳು ಅಲ್ಲಿರ್ತಕ್ಕಂಥ ಅಧಿಕ ಉಷ್ಣಾಂಶದಿಂದಾಗಿ ಕರೆಗೆ ದ್ರವ ರೂಪದಲ್ಲಿ ಅಥವಾ ಶಿಲಾಪಾಕದ ರೂಪದಲ್ಲಿ ಅದು ರಚನೆಗೊಂಡಿರ್ತಾ ಇದೆ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಂಡಿದ್ದೇವೆ. ಆ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ವಸ್ತುಗಳು ಭಾಗಶಃ ದ್ರವ ಅಥವಾ ಶಿಲಾಪಾಕದ ಸ್ಥಿತಿಯಲ್ಲಿ ಅದು ನಿರ್ಮಾಣಗೊಂಡಿರ್ತಾ ಇದೆ. ಮೆಂಟಲ್ ವಲಯವು ಕಠಿಣ ಶಿಲೆಗಳಾಗಿರ್ತಕ್ಕಂಥ ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣದ ಖನಿಜಗಳಿಂದ ಸಂಯೋಜಿಸಲ್ಪಟ್ಟಿರ್ತಕ್ಕಂಥದ್ದಲ್ಲೇ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಮೆಂಟಲ್ ವಲಯದ ಒಂದು ಮೇಲ್ಸ್ತರವು 60 ಕಿಲೋಮೀಟರ್ದಿಂದ ಸುಮಾರು 2,900 ಕಿಲೋಮೀಟರ್ ಆಳದವರೆಗೆ ಭೂಮಿಯ ಅಂತರಾಳದಲ್ಲಿ ಇದು ರಚಿಸಲ್ಪಟ್ಟಿರ್ತಕ್ಕಂಥ ಭೂಮಿಯ ಅಂತರಾಳದ ಭಾಗವಾಗಿ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈ ಮೆಂಟಲ್ ವಲಯವನ್ನು ಮುಖ್ಯವಾಗಿ 2 ಭಾಗಗಳನ್ನಾಗಿ ವಿಂಗಡಿಸಲಾಗ್ತಾ ಇದೆ. ಅವು ಯಾವುವು ಅಂತಂದರೆ ಮೆಂಟಲ್ನ ಮೇಲ್ಪದರು ಅಂತಕ್ಕಂಥದ್ದು ಮತ್ತು ಮೆಂಟಲ್ ವಲಯದ ಕೆಳಪದರು ಅನ್ನುವಂಥ ರೀತಿಯಲ್ಲಿ ಕರೆಯಲಾಗ್ತಾ ಇದೆ. ಮೆಂಟಲ್ ವಲಯದ ಮೇಲ್ಪದರು ಇದು ಎಸ್ತನೋಸ್ಪಿಯರ್ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗ್ತಾ ಇದೆ. ಇದು ಭಾಗಶಃ ಶಿಲಾಪಾಕದ ಸ್ಥಿತಿಯಲ್ಲಿರ್ತಾ ಇದೆ. ಈ ಪದರಲ್ಲಿ ಉಂಟಾಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಭೂಕಂಪನ ಮತ್ತು ಜ್ವಾಲಾಮುಖಿಗಳು ಜನ್ಮ ಪಡಿತಕ್ಕಂಥ ಒಂದು ಭಾಗವಾಗಿ ಇದನ್ನು ಇಲ್ಲೇ ಗುರುತಿಸಲಾಗ್ತಾಯಿದೆ. ಬಹುತೇಕವಾಗಿ ಉದ್ಭವಿಸ್ತಕ್ಕಂಥ ಭೂಕಂಪನ ಮತ್ತು ಜ್ವಾಲಾಮುಖಿಗಳು ಈ ಒಂದು ವಲಯದಿಂದ ಆರಂಭಗೊಳ್ತಾ ಇದೆ ಅನ್ನೋದನ್ನು ಇದು ತಿಳಿಸಿಕೊಡ್ತಾ ಇದೆ. ಅದೇ ರೀತಿಯಾಗಿ ಮೆಂಟಲ್ನ ಕೆಳಪದರು ಅಂತಕ್ಕಂಥ ಒಂದು ಭಾಗವನ್ನು ನಾವು ನೋಡೋದಾದರೆ ಈ ಪದರನ್ನು ನಾವು ಮೆಸೋಸ್ಪಿಯರ್ ಅಂತೂ ಕರೀತಾ ಇದ್ದೇವೆ. ಇದು ಘನ ರೂಪದಲ್ಲಿರ್ತಾ ಇದೆ. ಈ ಮೆಂಟಲ್ ವಲಯದ ಭಾಗದಲ್ಲಿ ಕೆಲವು ಸೀಮಾ ವಲಯಗಳು ಕೂಡ ಕಂಡುಬರ್ತಾ ಇದೆ. ಇಲ್ಲಿ ಕಂಡುಬರ್ತಕ್ಕಂಥ ಸೀಮಾ ವಲಯಗಳು ಯಾವುವಂತಂದರೆ ರಿಪಿಟಿಸೀಮಾ ವಲಯ ಅಂತಕ್ಕಂಥದ್ದು. ಎಸ್ತನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ಗಳ ನಡುವೆ ಕಂಡುಬರ್ತಕ್ಕಂಥ ಈ ಮೆಂಟಲ್ ವಲಯದ ಅತ್ಯಂತ ತೆಳುವಾಗಿರ್ತಕ್ಕಂಥ ಒಂದು ಭಾಗವನ್ನು ನಾವು ರೆಪಿಟಿಸೀಮಾ ವಲಯ ಅಂತಕ್ಕಂಥದ್ದು. ಈ ರೆಪಿಟಿಸೀಮಾ ವಲಯ ಮೆಂಟಲ್ ಮೇಲ್ಪದರು ಮತ್ತು ಕೆಳಪದರನ್ನು ವಿಭಾಗಿಸ್ತಕ್ಕಂಥ ಒಂದು ವಿಭಾಗೀಯ ಭಾಗವಾಗಿಲ್ಲೇ ಈ ರೆಪಿಟಿಸೀಮಾ ವಲಯವನ್ನು ಗುರುತಿಸಲಾಗ್ತಾ ಇದೆ. ಇದಾದ ನಂತರ ಮೆಂಟಲ್ ವಲಯ ಅಂತ್ಯಗೊಳ್ಳುವಂಥ ಒಂದು ಹಂತದಲ್ಲಿ ಮತ್ತೊಂದು ಈ ಸೀಮಾ ವಲಯವನ್ನು ಈ ಭಾಗದಲ್ಲಿ ನಾವು ಕಾಣಬಹುದು. ಅದನ್ನೇ ನಾವು ಗುಟೆನ್ಬರ್ಗ್ ಲೇಯರ್ ಅಂತಕ್ಕಂಥದ್ದು ಅಥವಾ ಗುಟೆನ್ಬರ್ಗ್ ವಲಯ ಅನ್ನುವಂಥ ರೀತಿಯಲ್ಲಿ ಕರಿತಾ ಇದ್ದೇವೆ. ಓಲ್ಡ್ಹ್ಯಾಮ್ ಸೀಮಾ ವಲಯ ಅನ್ನುವಂಥ ರೀತಿಯಲ್ಲಿ ಕೂಡ ಅದನ್ನು ಹೆಸರಿಸಲಾಗ್ತಾ ಇದೆ. ಈ ಒಂದು ಸೀಮಾ ವಲಯವು ಮೆಂಟಲ್ ವಲಯದ ಒಂದು ಅಂತ್ಯವನ್ನು ಮತ್ತು ಕೇಂದ್ರಗೋಳದ ಆರಂಭವನ್ನು ಸೂಚಿಸ್ತಕ್ಕಂಥ ಒಂದು ಸೀಮಾ ವಲಯವಾಗಿ ಇಲ್ಲೇ ಗುಟೆನ್ಬರ್ಗ್ ಲೇಯರ್ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಮೆಂಟಲ್ ವಲಯದಲ್ಲಿ 2 ಪ್ರಮುಖ ಸೀಮಾ ವಲಯಗಳನ್ನು ಗುರುತಿಸಲಾಗಿದೆ. ವಿದ್ಯಾರ್ಥಿಗಳೇ, ಇದಾದ ನಂತರ 2,900 ಕಿಲೋಮೀಟರ್ದಿಂದ ಹೆಚ್ಚು ಆಳದ ಕಡೆಗೆ ಅಂದರೆ ಭೂಕೇಂದ್ರದ ಕಡೆಗೆ ಸಾಗ್ತಾ ಹೋದಂತೆ ಕಂಡು ಬರ್ತಕ್ಕಂಥ ಭೂಮಿಯ ಅಂತರಾಳದ ಭಾಗವೇ ಕೇಂದ್ರಗೋಳ ಅಂತಕ್ಕಂಥದ್ದು. ಇದು ಭೂಮಿಯ ಅಂತರಾಳದ ಅತ್ಯಂತ ಒಳಪದರು ಅನ್ನುವಂಥ ರೀತಿಯಲ್ಲಿ ಇದನ್ನು ಕರಿಬಹುದು. ಭೂಮಿಯ ಮೇಲ್ಮೈಯಿಂದ 6,371 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿಕೊಂಡಿರ್ತಕ್ಕಂಥ ಭೂಗರ್ಭದ ಭಾಗವೇ ಕೇಂದ್ರಗೋಳ. ಈ ಕೇಂದ್ರಗೋಳವನ್ನು ನಾವು ನಿಫೆ ಎಂಬ ಹೆಸರಿನಿಂದ ಕರಿತಾ ಇದ್ದೇವೆ. ನಿಫೆ ಅಂದರೆ ನಿಕ್ಕೆಲ್ ಮತ್ತು ಫೆರಸ್ ಧಾತುಗಳಿಂದ ಕೂಡಿರ್ತಕ್ಕಂಥ ಒಂದು ವಲಯ ಅಂತ. ಹೀಗಾಗಿ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರಧಾನ ಭಾಗ ಈ ಕೇಂದ್ರಗೋಳ. ಇದರ ಸರಾಸರಿ ಸಾಂದ್ರತೆ 5.5 ಗ್ರಾಮ್ ಫರ್ ಕ್ಯೂಬಿಕ್ ಮೀಟರ್ದಿಂದ ಇಲ್ಲಿ 11 ಗ್ರಾಮ್ ಫರ್ ಕ್ಯೂಬಿಕ್ ಮೀಟರ್ಗಳಷ್ಟು ಇದರ ಸಾಂದ್ರತೆಯನ್ನು ಇಲ್ಲಿ ನಾವು ಕಾಣಬಹುದು. ಈ ರೀತಿಯಾಗಿ ಅಧಿಕ ಸಾಂದ್ರತೆಯಿಂದ ಕೂಡಿರ್ತಕ್ಕಂಥ ಖನಿಜ ಧಾತುಗಳನ್ನು ಒಳಗೊಂಡಿರ್ತಕ್ಕಂಥ ಅತ್ಯಂತ ಸಾಂದ್ರವಾಗಿರ್ತಕ್ಕಂಥ ಒಂದು ಲಕ್ಷಣದಿಂದ ಕೂಡಿರ್ತಕ್ಕಂಥ ಈ ಭೂಮಿಯ ಅಂತರಾಳದ ಭಾಗವನ್ನೇ ನಾವು ಕೇಂದ್ರಗೋಳ ಎಂದು ಇಲ್ಲಿ
ಕರಿತಕ್ಕಂಥದ್ದು ಸಾಧ್ಯ ಆಗಿದೆ. ಹಾಗಾದರೆ ಈ ಕೇಂದ್ರಗೋಳವನ್ನು ಅದರ ವಿಸ್ತಾರದ ಆಧಾರದ ಮೇಲಿಂದ 2 ಭಾಗಗಳನ್ನಾಗಿ ವಿಂಗಡಿಸಲಾಗಿರ್ತಾ ಇದೆ. ಈಗಾಗಲೇ ಭೂಕವಚ ಮತ್ತು ಮೆಂಟಲ್ ವಲಯಗಳನ್ನು ಯಾವ ರೀತಿಯಾಗಿ ಬೇರೆ ಬೇರೆ ಭಾಗಗಳನ್ನಾಗಿ ಅಲ್ಲೇ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ, ಅದೇ ರೀತಿಯಾಗಿ ಈ ಕೇಂದ್ರಗೋಳವನ್ನು ಸಹಿತ ಹೊರಕೇಂದ್ರಗೋಳ ಮತ್ತು ಒಳಕೇಂದ್ರಗೋಳ ಎಂಬ ರೀತಿಯಲ್ಲಿ 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 2900 ಕಿಲೋಮೀಟರ್ದಿಂದ 4980 ಕಿಲೋಮೀಟರ್ವರೆಗೆ ವಿಸ್ತರಿಸಿರ್ತಕ್ಕಂಥ ಕೇಂದ್ರಗೋಳದ ಮೇಲ್ಭಾಗವನ್ನು ನಾವು ಹೊರಕೇಂದ್ರಗೋಳ ಎಂದು ಇಲ್ಲಿ ಕರಿತಾ ಇದ್ದೇವೆ. 4980 ಕಿಲೋಮೀಟರ್ದಿಂದ ಭೂಕೇಂದ್ರದವರೆಗೆ ಅಂದರೆ 6371 ಕಿಲೋಮೀಟರ್ವರೆಗೆ ವಿಸ್ತರಿಸಿಕೊಂಡಿರ್ತಕ್ಕಂಥ ಈ ಕೇಂದ್ರಗೋಳದ ಒಳಭಾಗವನ್ನೇ ಇಲ್ಲಿ ಒಳಕೇಂದ್ರಗೋಳ ಅನ್ನುವಂಥ ರೀತಿಯಲ್ಲಿ ನಾವು ಕರಿತಾ ಇದ್ದೇವೆ. ಇಂಥ ಈ ಒಳಕೇಂದ್ರಗೋಳ ಅಧಿಕ ಉಷ್ಣಾಂಶ ಮತ್ತು ಒತ್ತಡವನ್ನು ಒಳಗೊಂಡಿರ್ತಕ್ಕಂಥ ಭಾಗವಾಗಿರ್ತಾ ಇದೆ. ಇಲ್ಲಿನ ಹೆಚ್ಚಿನ ವಸ್ತುಗಳು ಘನರೂಪದಲ್ಲಿರ್ತಾ ಇವೆ. ಇದನ್ನು ಇನ್ನೊಂದು ಅರ್ಥದಲ್ಲಿ ಘನಗೋಳ ಅಂತಕ್ಕಂಥ ಹೆಸರಿನಿಂದಲೂ ಕೂಡ ಕರೆಯಲಾಗ್ತಾ ಇದೆ. ಇಲ್ಲಿನ ಸರಾಸರಿ ಉಷ್ಣಾಂಶ 2900 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಈ ಪದರದ ಆಳ 4980ರಿಂದ 6371 ಕಿಲೋಮೀಟರ್ವರೆಗೆ ಇದು ವಿಸ್ತರಿಸಿಕೊಂಡಿರ್ತಾ ಇದೆ. ಇಲ್ಲಿನೂ ಕೂಡ ಕೆಲವೊಂದಿಷ್ಟು ಸೀಮಾ ವಲಯಗಳನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ಲೆಹಮನ್ ಅಂತಕ್ಕಂಥದ್ದು ಅಥವಾ ಬುಲೆನ್ ಅಂತಕ್ಕಂಥದ್ದು, ಟ್ರಾನ್ಸಿಷನ್ ಅಂತಕ್ಕಂಥ ಸೀಮಾ ವಲಯವು ಹೊರಕೇಂದ್ರಗೋಳ ಮತ್ತು ಒಳಕೇಂದ್ರಗೋಳ ನಡುವೆ ಇಲ್ಲೇ ಕಂಡು ಬರ್ತಾ ಇದೆ. ಬೇರೆ ಬೇರೆ ಹೆಸರಿನಿಂದ ಕರೀತಕ್ಕಂಥ ಒಂದು ಸೀಮಾ ವಲಯ ಒಳಕೇಂದ್ರ ಮತ್ತು ಹೊರಕೇಂದ್ರದನ್ನು ವಿಭಾಗಿಸುವಂಥ ಒಂದು ಸೀಮಾ ವಲಯವಾಗಿ ಇಲ್ಲೇ ಹೆಸರಿಸಲ್ಪಡ್ತಾ ಇದೆ. ಅದನ್ನೇ ಬುಲೆನ್ ಅಥವಾ ಲೆಹಮನ್ ಅಥವಾ ಟ್ರಾನ್ಸಿಷನ್ ಅಂತಕ್ಕಂಥ ಒಂದು ಸೀಮಾ ವಲಯವನ್ನು ಇಲ್ಲೇ ನಾವು ಹೆಸರಿಸಲಿಕ್ಕೆ ಸಾಧ್ಯ ಆಗಿರ್ತಾ ಇದೆ. ಈ ರೀತಿಯಾಗಿ ಈ ಭೂಮಿಯ ಮೇಲ್ಸ್ತರದಿಂದ ಭೂಕೇಂದ್ರದವರೆಗೆ ಭೂಮಿಯ ಅಂತರಾಳ ಹೇಗಿದೆ ಎಂಬುದನ್ನು ಇವತ್ತು ನಮಗೆ ತಿಳಿತಕ್ಕಂಥದ್ದಕ್ಕೆ ಈ ಭೂಕಂಪನ ಶಾಸ್ತ್ರ ಇರ್ಬೋದು, ಉಷ್ಣಾಂಶ ಇರ್ಬೋದು, ಭೂಮಿಯ ಒಳಭಾಗದ ಸಾಂದ್ರತೆ ಇರ್ಬೋದು, ಅದೇ ರೀತಿಯಾಗಿ ಮತ್ತೆ ಇಲ್ಲಿರ್ತಕ್ಕಂಥ ಉಲ್ಕೆಗಳು ಒಂದು ನಿದರ್ಶನಗಳಿರ್ಬೋದು, ಇವೆಲ್ಲವುಗಳನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಭೂಮಿಯ ಅಂತರಾಳದ ಒಂದು ರಚನೆಯನ್ನು ಕುರಿತು ತಿಳಿತಕ್ಕಂಥದ್ದಕ್ಕೆ ಅನೇಕ ನಿದರ್ಶನಗಳನ್ನು ಇಲ್ಲಿ ನಾವು ಪಡೆದುಕೊಂಡು ಭೂಮಿಯ ಅಂತರಾಳ ಹೀಗಿದೆ ಅನ್ನುವಂಥದ್ದನ್ನು ಮಾನವನ ಪ್ರಯತ್ನಕ್ಕೆ ನಿಲುಕಲಾರದಂಥ ಸಂಗತಿಗಳನ್ನು ಕೂಡ ಇವತ್ತಿನ ದಿವಸ ನಾವು ತಿಳಿತಕ್ಕಂಥದ್ದಕ್ಕೆ ಅನೇಕ ನಿದರ್ಶನಗಳು ಇವತ್ತು ನಮಗೆ ಇಲ್ಲಿ ಪೂರಕವಾಗಿ ದೊರೆತಿರೋದ್ರಿಂದ ಮಾನವನಿಂದ ಭೂಮಿಯ ಅಂತರಾಳವನ್ನು ಕುರಿತು ಅಧ್ಯಯನ ಮಾಡತಕ್ಕಂಥಕ್ಕೆ ಇವತ್ತು ನಮಗೆ ಸಾಧ್ಯ ಆಗಿದೆ.